ಜಾಗತಿಕ ಮಟ್ಟದಲ್ಲಿ ಮುಂಚೂಣಿಯಲ್ಲಿರುವಂತಹ ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಅತ್ಯಂತ ಪ್ರತಿಷ್ಠಿತ ಹಾಗೂ ಐತಿಹಾಸಿಕ ಇತಿಹಾದ್ ರೈಲು ಯೋಜನೆಯ ಮೊದಲ ಪ್ರಯಾಣಿಕ ರೈಲಿನ ಲೋಕೋ ಪೈಲಟ್ ಆಗಿ ಸೇವೆ ಸಲ್ಲಿಸುವ ಮೂಲಕ ಅಪೂರ್ವ ಸಾಧನೆಗೈದು ಕನ್ನಡ ನಾಡಿಗೆ ಕೀರ್ತಿಯನ್ನ ತಂದುಕೊಟ್ಟಂತಹ ಕೊಡಗು ಜಿಲ್ಲೆಯ ರಿಯಾಜ್ ನಜೀರ್ ಅವರ ಕಿರು ಪರಿಚಯವನ್ನ ಕನ್ನಡ ಮುಸ್ಲಿಂ ಒಕ್ಕೂಟವು ಇಂದು ನಿಮ್ಮ ಮುಂದಿಡ್ತಾ ಇದ್ದೇವೆ. ರಿಯಾಜ್ ನಜೀರ್ ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನ ಮಾದಾಪುರ ಗ್ರಾಮದ ಪ್ರಮುಖರಾದಂತಹ ನಜೀರ್ ಹಾಜಿ ಅವರ ಪುತ್ರರಾಗಿರುವಂತಹ ರಿಯಾಜ್ ಅವರು ಬಾಲ್ಯದಿಂದಲೇ ಸವಾಲುಗಳನ್ನು ಎದುರಿಸಿ ಬೆಳೆದವರು. ಬಾಲ್ಯದಲ್ಲಿ ಸ್ವಂತ ಸೈಕಲ್ ಕೂಡ ಇಲ್ಲದಿದ್ರೂ ಕೂಡ ಅಚಲವಾದ ಗುರಿ ಮತ್ತು ಸತತ ಪ್ರಯತ್ನವನ್ನ ಕೈಬಿಡದೆ ಸಾರಿಗೆ ಮತ್ತು ರೈಲ್ವೆ ವಲಯದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದವರಾಗಿದ್ದಾರೆ ರಿಯಾಜ್ ನಜೀರ್. ಮಾತ್ರವಲ್ಲದೆ ಇವರಿಗೆ ಗಲ್ಫ್ ರಾಷ್ಟ್ರಗಳ ಸಾರ್ವಜನಿಕ ಸಾರಿಗೆ ಮತ್ತು ಅತ್ಯಾಧುನಿಕ ರೈಲ್ವೆ ವಲಯದಲ್ಲಿ ದಶಕಕ್ಕೂ ಹೆಚ್ಚಿನ ಅಪಾರ ಅನುಭವ ಇದೆ. ಈ ಹಿಂದೆ ಇವರು ಕತಾರ್ ದೇಶದ ಪ್ರತಿಷ್ಠಿತ ಕತಾರ್ ಮೆಟ್ರೋ ಹಾಗೂ ಕತಾರ್ ಟ್ರಾಮ್ ಸೇವೆಗಳ ಉದ್ಘಾಟನಾ ಕಾರ್ಯಾಚರಣೆಯ ಸಂದರ್ಭದಲ್ಲೂ ಕೂಡ ಪ್ರಮುಖ ಟ್ರೈನ್ ಕ್ಯಾಪ್ಟನ್ ಆಗಿ ಯಶಸ್ವಿಯಾಗಿ ಸೇವೆ ಸಲ್ಲಿಸಿದಂತಹ ಕೀರ್ತಿಯೂ ಕೂಡ ಇವರಿಗೆ ಸಲ್ಲುತ್ತದೆ. ಹೈ ಪ್ರೊಫೈಲ್ ರೈಲುಗಳನ್ನು ಚಲಾಯಿಸಿದ ಇವರ ಈ ಸುದೀರ್ಘ ಅನುಭವ ಹಾಗೂ ದಕ್ಷತೆಯನ್ನ ಗುರುತಿಸಿ ಯುಎಇ ತನ್ನ ರಾಷ್ಟ್ರೀಯ ರೈಲ್ವೆ ಯೋಜನೆಯ ಉದ್ಘಾಟನಾ ಚಾಲನೆಗೆ ಇವರಿದ್ದಂತಹ ತಂಡಕ್ಕೆ ಜವಾಬ್ದಾರಿಯನ್ನ ವಹಿಸಿಕೊಟ್ಟಿತು. ಜೂನ್ 30, 2026ರಂದು ಯುಎಇ ತನ್ನ ಬಹು ನಿರೀಕ್ಷಿತ ಇತಿಹಾದ್ ರೈಲು ಯೋಜನೆಯ ಉದ್ಘಾಟನಾ ಪ್ರಯಾಣಿಕ ಸೇವೆಯನ್ನ ಅಧಿಕೃತವಾಗಿ ಆರಂಭಿಸಿತು. ಅಬುಧಾಬಿ ಮತ್ತು ಪುಜೈರಾ ನಗರಗಳ ನಡುವೆ ಗಂಟೆಗೆ 200 ಕಿಲೋಮೀಟರ್ ವೇಗದಲ್ಲಿ ಸಂಚರಿಸುವಂತಹ ಈ ಸೆಮಿ ಹೈಸ್ಪೀಡ್ ರೈಲಿನ ಮೊದಲ ಐತಿಹಾಸಿಕ ಯಾನವನ್ನ ಯಶಸ್ವಿಯಾಗಿ ಮುನ್ನಡೆಸಿದಂತಹ ರಿಯಾಜ್ ನಜೀರ್ ಅವರು ಕನ್ನಡಿಗರೆಲ್ಲರೂ ಹೆಮ್ಮೆ ಪಡುವಂತೆ ಮಾಡಿದ್ದಾರೆ. ರಿಯಾಜ್ ನಜೀರ್ ಅವರ ಸಾಧನೆಗಳ ಪಯಣ ಇನ್ನೂ ಅಭಿವೃದ್ಧಿಯತ್ತ ಸಾಗಲಿ, ಜಾಗತಿಕ ಮಟ್ಟದಲ್ಲಿ ನಮ್ಮ ದೇಶವನ್ನ ಪ್ರತಿನಿಧಿಸುವಂತಾಗಲಿ ಅಂತ ಹೇಳಿ ಹಾರೈಸುತ್ತಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅತ್ಯಾಧುನಿಕ ಇತಿಹಾದ್ ರೈಲಿನ ಮೊದಲ ಪ್ರಯಾಣಿಕ ರೈಲನ್ನ ಚಲಾಯಿಸುವ ಮೂಲಕ ಅಪರೂಪದ ಸಾಧನೆಗೈದು ನಮ್ಮ ನಾಡಿಗೆ ಕೀರ್ತಿಯನ್ನ ತಂದಂತಹ ಕೊಡಗಿನ ಮಾದಾಪುರದ ಸಾಧಕ ರಿಯಾಜ್ ನಜೀರ್ ಅವರಿಗೆ ಕನ್ನಡ ಮುಸ್ಲಿಂ ಒಕ್ಕೂಟದಿಂದ ಹಾರ್ದಿಕ ಅಭಿನಂದನೆಗಳನ್ನ ಸಲ್ಲಿಸುತ್ತೇವೆ. ಈ ತರಹದ ಕುತೂಹಲಕಾರಿ ಮಾಹಿತಿಗಾಗಿ ಕನ್ನಡ ಮುಸ್ಲಿಂ ಒಕ್ಕೂಟ ಫೇಸ್ಬುಕ್ ಪೇಜ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.